ಅಯ್ಯೋ ಈ ಹಾಳು ಮುದುಕಿ ಯಾವಾಗ ತಲುಪ್ತಾಳಪ್ಪ. ಈಗ ಹೋಗಿ ಕಿಕ್ಕು ಅಂತ ಹೇಳಕ್ಕೂ ಭಯವಾಗದಂಗೆ ಆಗ್ತೈತಿ. ಹೋಗಿ ಇಕ್ಕೊಂಡು ಉಂಬನ ಅಂದರೆ ಎಲ್ಲಿ ಬಂದು ಈ ಬೈಕೆ ಎಲ್ಲಾದರೂ ಯಾವ ಥರ ಚೆಲ್ಲಿ ಆಮೇಲೆ ಮುಗಿಸ್ಕೊಂತೀನೋ ಅಂತ ಅನ್ನಿಸ್ತೈತೆ. ಅಯ್ಯೋ ಏನು ಮಾಡ್ಲಪ್ಪ. ತಿಪ್ಪಣ್ಣ ತಿಪ್ಪಣ್ಣ ಯಾಕೆ ಇಲ್ಲಿ ಕೂಕೊಂಡಿದ್ರ? ಹಾಳೆ ಉಂಡ್ರ? ಇನ್ನೂ ಇಲ್ಲ ಅಮ್ಮಲ್ಲಿ, ಮಾಡ್ಬೇಕೀಗ. ಏನು ಬಂದಿದ್ದು? ಮಾಡ್ಬೇಕು ಅಂತ ಇಲ್ಲೇ ಕುತ್ಕೊಂಡಿದ್ದೀರಲ್ಲ, ಹೋಗಿ ಊಟ ಮಾಡೋಗ್ರಿ ಒಳಗಡೆ ಕೂತ್ಕೊಂಡು. ಜಿಲೇಬಿ ಇಲ್ವಾ? ಅಯ್ಯೋ ಜಿಲೇಬಿ ಇದ್ದಿದ್ರೆ ಇಷ್ಟೊತ್ತಿಗೆ ಊಟ ಮಾಡಿ ಹೋಗ್ತಿದ್ದೆ ಅಂತ ಸಾವುಕಾರ ಮನೆ ಜೊತೆಗೆ ಎಲ್ಗಾದ್ರೂ. ಆದರೆ ಈ ಮುದುಕಿ ಬಂದು ನನಗೆ ಮನೆಗೆ ಹೋಗೋಕ್ಕೆ ಭಯವಾದಂಗೆ ಆಗ್ತೈತಿ. ಅದಕ್ಕೆ ಆ ಮುದುಕಿ ಎಲ್ಗಾನ ಹೋಗ್ಲಿ ಅಂತ ಸುಮ್ಮನೆ ಕುತ್ಕೊಂಡಿದ್ದೀನಿ, ಹೋಗಿ ಊಟ ಮಾಡೋಣ ಆಮೇಲೆ ಅಂತ. ನೀನೇನು ಮಲ್ಲಿ ಬಂದಿದ್ದು? ಹೌದಾ, ಜಿಲೇಬಿ ಊರಿಗೆ ಹೋದ್ಲಾ? ಯಾವಾಗ ಹೋದ್ಲು? ಆಲೇ 2 ದಿವಸ ಆಯಿತು ಜಿಲೇಬಿ ಊರಿಗೆ ಹೋಗಿ. ಹೌದಾ, ಯಾಕಂತೆ? ಅಲ್ಲ, 1 ತಿಂಗಳು ಇರ್ತೀನಿ, ಅಕ್ಕ ನೋಡ್ಕೊಂತೀನಿ ಇಲ್ಲೇ ಇದ್ದು ಅಂತಾನ ಹೇಳ್ತಾ ಇದ್ಲು. ಒಂದೊಂದು ವಾರಕ್ಕೆ ಅಲ್ಲೇನೆ ಊರಿಗೆ ಹೋಗಿದ್ದಾಳೆ ಜಿಲೇಬಿ, ಯಾಕಂತೆ? ಓ ಯಾಕೋ ಏನೋ ಗೊತ್ತಿಲ್ಲ ಮಲ್ಲಿ, ನನಗೆ ಹೊಟ್ಟೆ ಹಸಿತೈತೆ. ನಿಮ್ಮ ಮನೆಗೆ ಏನಾದರೂ ಅಡುಗೆ ಮಾಡಿದ್ರಾ? ಹಾಂ ಹ್ಞೂ ಮಾಡಿದ್ವಿ, ಅನ್ನ ಸಾರು ಐತೆ. ಯಾಕಣ್ಣ? ಹೇಗೆ, ಯಾರಾದರೂ ಇದ್ದಾರಾ? ಹಾಂ ನಮ್ಮ ಕಾವೇರಿನೂ ಮತ್ತೆ ನಮ್ಮ ಅತ್ತೆ ಆಮೇಲೆ ಪದ್ದು ಇದ್ರು ಅನ್ಸುತ್ತೆ. ಯಾಕೆ, ಊಟ ಮಾಡ್ತೀವಿ ಹೋಗಿ. ಓ ಮಲ್ಲಿ, ನನಗೆ ಈ ಮುದುಕಿತಾಗೆ ಬೈಸ್ಕೊಂಡು ಉಂಬಕ್ಕಾಗಲ್ಲ. ಒಂದೇ ಸಮಯಕ್ಕೆ ಬೈತಿರುತ್ತೆ, ಕೂಳು ಹೆಂಗೆ ಸೇರುತ್ತೆ ಹೇಳು? ಹಾಂ, ನಾನು ಹೋಗಿ ನಿಮ್ಮ ಮನೆಗೆ ಊಟ ಮಾಡ್ತೀನಿ. ಅಯ್ಯೋ, ಆ ಅಜ್ಜಿ ತುಂಬಾ ಒಳ್ಳೇದು ತಿಪ್ಪಣ್ಣ. ಏನೋ ನಿಮ್ಮ ಒಳ್ಳೇದಕ್ಕೆ ಬೈತೈತೆ ಬಿಡು. ಆ ಅಜ್ಜಿ ಮೇಲೆ ಯಾಕೆ ರೇಗಾಡ್ತೀಯ? ನಡಿ, ನಾನೇ ಊಟಕ್ಕೆ ಇಕ್ತೀನಿ, ಇಲ್ಲೇನೆ ಊಟ ಮಾಡುವಂತೆ. ಬೇಡ ಬೇಡ ಮಲ್ಲಿ, ಅವಜ್ಜಿ ಐತೆ ಒಳಗೆ, ನಾನು ಬರಲ್ಲ. ಅಲ್ಲೇ ಹೋಗಿ ಅಮ್ಮವ್ರ ಹತ್ರ ಕೇಳಿಕ್ಕಿಸ್ಕೊಂಡು ಉಂಡು ಹೋಗ್ತೀನಿ. ಬಿಡು, ನೀನು ಹೋಗು, ಅದೇನು ಮಾತಾಡ್ಸೋಗು. ಗುಲಾಬಿ ಇದ್ದಾಳೆ. ಮನೆ ನೋಡ್ತಾ ಇದ್ರೆ ಸಂತೋಷ ಆಗುತ್ತೆ. ಅಜ್ಜಿ ಬಂದಾಗ ಈ ಮನೆನೇ ವಾತಾವರಣನೇ ಬದಲಾಯಿಸ್ಬಿಟ್ರು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಐತೆ ಗುಲಾಬಿ ಮನೆ. ಗುಲಾಬಿ ಗುಲಾಬಿ, ಮಲ್ಲಿ ಬಾ ಮಲ್ಲಿ. ಎಲ್ಲಿ ಅಜ್ಜಿ ಎಲ್ಲಾಯ್ತು? ಅಜ್ಜಿ ಯಾಕೋ ಸ್ವಲ್ಪ ತಲೆನೋವು ಅಂತ ಮನೆ ಕಂಡೈತೆ ಒಳಗೆ. ಯಾಕೆ, ಏನಾಯ್ತು? ಏನೂ ಇಲ್ಲ, ತಿಪ್ಪಣ್ಣ ಅಲ್ಲಿ ಅಜ್ಜಿ ಐತೆ ಅಂತ ಊಟ ಮಾಡ್ದಾರೇನೆ ನಮ್ಮನೆಗೆ ಹೋಯ್ತು ಊಟ ಮಾಡಕ್ಕೆ. ಯಾಕೆ ಅಜ್ಜಿ, ಯಾಕೆ ಅವ್ರನ್ನ ಯಾಕೆ ಹಂಗೆ ಬೈತೈತೆ ತಿಪ್ಪಣ್ಣನ? ಯಾಕೆ ಅಂದ್ರೆ ಅಜ್ಜಿ ಮಾತು ಅವ್ರಿಗೆ ಇಷ್ಟ ಆಗಲ್ಲ, ಅವ್ರ ಮಾತು ಅಜ್ಜಿಗೆ ಇಷ್ಟ ಆಗಲ್ಲ. ಅದಕ್ಕೆ ನಾನು ಹೇಳ್ತೀನಿ, ಆದ್ರೆ ನನ್ನ ಮಾತೇ ಕೇಳಲ್ಲ. ಏನು ಮಾಡೋದು? ಹೋಗ್ಲಿ ಬಿಡು. ಏನು ಅದೇನೇನು ನಮ್ಮ ಅಜ್ಜಿ ಏನು ಹಂಗೇನೇನು ಜೋರಾಗೇನು ಬೈಯಲ್ಲ, ಏನೋ ಬುದ್ಧಿ ಕಲ್ತ್ಕೊಂಡ್ಲಿ ಅಂತ ಹಂಗೆ ಆದ ತಕ್ಷಣ ನಮ್ಮ ಅಜ್ಜಿ ಹಂಗೇನೆ ನಮ್ಮೇಲೂ ರೇಗಾಡ್ಕೊಂಡೆ ಮಾತಾಡೋದು. ನಮ್ಮ ಯಪ್ಪಗದು ಇಷ್ಟ ಆಗಲ್ಲ ಅಷ್ಟೇನೆ. ನಿನ್ ಮಗಳು ಏನ್ ಮಾಡ್ತಾ ಇದ್ದಾಳೆ? ಮನೆ ಕಂಡವಳೇನ? ಮನಗ್ಸ್ತಿದ್ದೆ, ನೀನ್ ಬಂದಲ್ಲ ಕರ್ಕೊಂಬಂದೆ. ಏ ಚಿನಿ, ಏನ್ ಮಾಡ್ತಾ ಇದ್ಯಾ? ಬತ್ತೀಯ ನಮ್ಮ ಮನೆಗೆ ಹೋಗೋಣ? ಅಕ್ಕ ಯಾರಿದಾರಲ್ಲಿ? ಅಣ್ಣ ಇದ್ದಾನೆ, ಆಟ ಆಡುವಂತೆ. ಏನ್ ಕರಿತೀಯ ನನ್ನ? ಏನಂತೀಯ? ನಿನ್ನ ಚಿಕ್ಕಮ್ಮ ಅಂತಾರೆ ಬಿಡು ಮಲಿ. ಚಿಕ್ಕಮ್ಮನ? ನಾವು ಒಂದೇ ತಾಯಿ ಹೊಟ್ಟೆಯಲ್ಲಿ ಹುಟ್ಟಿದ್ರು ನೀನೊಂಥರ ನನಗೆ ತಂಗಿ ಇದ್ದಂಗೆ, ನಾನೊಂಥರ ನಿನ್ಗೆ ಅಕ್ಕ ಇದ್ದಂಗೆ. ನೀನ್ ಅವಾಗ ಅವಾಗ ಅಕ್ಕ ಅಂತಿರ್ತೀಯ, ಆದ್ರೆ ನನಗೇನು ಅಕ್ಕ ಅನ್ನೋದು ಇಷ್ಟ ಆಗಲ್ಲ. ನೀನ್ ಹೆಸರು ಹಿಡ್ದೆ ಕರಿ, ಪರವಾಗಿಲ್ಲ. ಹೌದಾ, ಸರಿ ಸರಿ ಬಿಡು. ಕುಕ್ಕ ಇವಳ ಮನಸ್ಸಿ ಬತ್ತೀನಿ. ಮನೆ ಕಂತಾಳ ಬೇಗ. ಆಳೆ ಮನೆ ಕಂಡಿದ್ಲಾ, ನೀನ್ ತಿರ್ಗಾ ನೋಡ್ಬೇಕು ಅಂತೀಯ ಅಂತ ನಾನೇ ಕರ್ಕೊಂಬಂದೆ. ಹೌದಾ, ಮನಸ್ಸು ಬರೋಕ್ ಹೋಗಿ ಕುತ್ಕೊಂಡಿರ್ತೀನಿ. ಅಜ್ಜಿ ಏನೋ ತಲೆನೋವು ಅಂತ ಇದ್ಲು ಗುಲಾಬಿ, ತಲೆನೋವು ವಾಸಿ ಆತೆ? ಹೂ ಕಣೆ, ಅಯ್ಯೋ ನನಗೇನಂತದ್ದು ಏನಿಲ್ಲ, ಯಾಕೆ ಒಂದೀಟು ಅಷ್ಟೇನೆ. ಅದಕ್ಕೆ ಒಂದಿಟ್ಟು ವೀಕ್ಸ್ ಹಚ್ಕೊಂಡು ಮನೆ ಕಂಡಿದ್ದೆ, ಬಿಡ್ತು. ಉಂಡು ಬಂದೇನಮ್ಮ ಮಲ್ಲಮ್ಮ? ಹ್ಞೂ ಅಜ್ಜಿ, ಊಟ ಮಾಡಿ ಬಂದೆ. ನಿಮ್ದು ಆಯ್ತಾ? ಊಟ ಆಯ್ತಮ್ಮ. ಈ ತಿಪ್ಪೆ ಬತ್ತಾನೆ ಅಂತಂದ್ರೆ ಉಂಬಕ್ಕಿಕ್ಕಿ ಆಮೇಲೆ ನಾನು ಒಂದಿಟ್ಟು ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡಿದ್ದೀನಿ. ಅವ್ನು ಬರಲೇ ಇಲ್ವಲ್ಲ. ಇಟ್ಟತ್ತಾದ್ರೂ ನಿಮ್ಮಂತಾಗೆ ನಾನು ಇದ್ದೆ. ಅಯ್ಯೋ ಅಜ್ಜಿ, ಊಟ ಮಾಡೋಣ ಅಂತಾನೆ ಹೊರಗೆ ಕೂತ್ಕೊಂಡು ಇಷ್ಟೊತ್ತನು ಒಳಗೆ ಬರ್ದಲೆ ಭಯ ಆಗಿ ನಮ್ಮಂತ ಕೂತು ತಿಪ್ಪಣ್ಣ ಅಲ್ಲಿ ಊಟ ಮಾಡಿ ಹೋಗ್ತೀನಿ ಅಂತ ಹೇಳ್ತು. ನೀನೇನ್ ಚಿಂತೆ ಮಾಡಬೇಡ, ಹೋಗು ನಿನ್ ದೇವಸ್ಥಾನಕ್ಕೆ. ಏನ ತಿಪ್ಪೆ ನಮ್ಮನೆ ಗುಮ್ದಲೆ ನಿಮ್ಮನೆಗೆ ಹೋದ್ನಂತ? ಯಾಕಂತೆ? ಏನು ಇಲ್ಲೇನು ಅಡುಗೆ ಮಾಡಿರ್ಲಿಲ್ವೇ? ಏನು ಅದನ್ನೇನು ನಾಯಿಗಾಕನೆ ನೋಡ್ದ? ಏನೋ ಯೋಟ ಇರೋ ನಂಗೆ ಅಡುಗೆ ಮಾಡಿರೋ ಅಡುಗೆನ ಬಿಟ್ಟು ಅಲ್ಲಿಗೆ ಹೋಗಿರೋದ? ಬರ್ಲಿ ಇರು, ಮಾಡ್ತೀನಿ ಅವನಿಗೆ. ಅಲ್ಲಾಜಿ, ನೀನೇನಾದ್ರೂ ಬೈತೀಯ ಅಂತ ಬೈಯಕ್ಕೆ ಹೊರಗೆ ಕುತ್ಕೊಂಡಿತ್ತು ಅವಣ್ಣ. ನಾನು ಯಾಕೆ ಬೈಯನಮ್ಮಯ್ಯ? ಅಯ್ಯ ಅಚ್ಚಕಟ್ಟಾಗಿದ್ರೆ ನಾನು ಬೈಯೋದು ಇಲ್ಲ, ಏನೂ ಇಲ್ಲ. ಏನೋ ತರಲೆ ಮಾಡೋದು ಮನೆಗೆ, ಅವಾಗ ಇವಾಗ ಬರೋದು, ಯಾತನ ಬೇಕಾಗಿರೋ ಸಾಮಾನು ತರದೇ ಇರೋದು ಮಾಡಿದ್ರೆ ಬೈದಂಗೆ ಇನ್ನೇನು ಆಗುತ್ತೆ? ಇಷ್ಟು ದಿನ ಅಂತನೂ ಯಾರು ಹೇಳರ್ ಕೇಳರ್ ಇರ್ಲಿಲ್ಲ ಅಂತ ಯಾವಾಗಂದ್ರೆ ಅವಾಗ ಸರ್ ಬಂದಂಗೆ ಬರೋನು. ಅದಕ್ಕೆ ಒಂದಿಟ್ಟು ಭಯನೇ ಇರಲಿ ಅಂತ ಬೈತೀನಪ್ಪ ಒಂದೆರಡು ಮಾತ. ಅಷ್ಟಕ್ಕೇನೆ ಎದಕ್ಕೆ ಮದೆ? ಅಯ್ಯ, ಇಂಥ ಗಣಸನ ನಾನು ಎಲ್ಲೂ ನೋಡ್ಲಿಲ್ಲ ಬಿಡಮ್ಮ. ಸರಿ ಬಿಡು, ನಾನು ಹೋಗ್ತೀನಿ. ರಾತ್ರಿಗಾದ್ರೂ ಬರ್ತಾನಲ್ಲ ಅವಾಗ ಐತೆ ಅವನಿಗೆ. ಏನಂತ ನಮ್ಮ ಅಜ್ಜಿ ಮಲ್ಲಿ? ಅಜ್ಜಿ ಏನಂತೈತೆ ಮಾಮೂಲಿ, ಅದೇ ಜೋರಾಗಿ ಮಾತಾಡೋದು. ಹೋಯ್ತು, ಎಲ್ಲ ಹೋಗ್ಬೇಕು ದೇವಸ್ಥಾನ ತಕೋ ಎಲ್ಲೋ ಅಂತ. ಮನೆಗಿದ್ಲಾ ಮಗಳು?
ಮನೆ ಕಣ್ಲಮ್ಮ ಈಗ ನಾನು. ಅಲ್ಲ ಜಿಲೇಬಿ ಏನೋ ಊರಿಗೆ ಹೋದ್ಲಂತೆ, ಯಾಕೆ ಏನಾಯ್ತು? ಅದೇ ಮಗನ್ಗೆ ಯಾಕೋ ಹುಷಾರಿಲ್ಲ ಅಂತನ ಗಂಡ ಏನೋ ಹೇಳ್ ಕಳ್ಸಿದ್ದಂತೆ, ಅದಕ್ಕೆ ಹೋದ್ಲು. ನೇನು ಅಜ್ಜಿ ಐತಲ್ಲ ನೋಡ್ಕೊಂತೈತೆ, ನೀನು ಹೋಗು ನಿನ್ನ ಮಗನ್ ನೋಡ್ಕೊಂತ ನಾನೇ ಕಳಿಸ್ತೆ. ಇವಳು ಇಲ್ಲಿಗೆ ಬರ್ಬೇಕಾದ್ರೂ ಮುಂಚೆನೂ ಅವ್ನಿಗೆ ಇರ್ಲಿಲ್ವಂತೆ, ಜ್ವರ ಬಂದಿದ್ವಂತೆ, ಕೆಮ್ಮು ನೆಗಡಿ ಆಗಿತ್ತಂತೆ, ಅದಕ್ಕೋಸ್ಕರ ಕರ್ಕ ಬರಲಿಲ್ಲ ಅಂತ ಹೇಳ್ತಿದ್ಲು. ಈಗ ಅದಕ್ಕೆ ಹೋದ್ಲು. ಮತ್ತೆ ಮಲ್ಲಿ ಅಮ್ಮವರೆಲ್ಲ ಹೆಂಗಿದ್ದಾರೆ? ನಾನು ಆ ಕಡೆ ಬರಲಿಲ್ಲ, ಅಮ್ಮವರು ಈ ಕಡೆ ಬರಲಿಲ್ಲ. ಚೆನ್ನಾಗಿದ್ದಾರಾ? ಹ್ಞೂ ಚೆನ್ನಾಗಿದ್ದಾರೆ, ತುಂಬಾ ಚೆನ್ನಾಗಿದ್ದಾರೆ. ನಮ್ಮ ಅತ್ತೆಗೆ ಇವಾಗ ಹೊಸ ಆಸೆ ಬಂದೈತೆ ಗುಲಾಬಿ. ಏನದು? ಮನೆ ಕಟ್ಟಬೇಕು ಅಂತ ಅವ್ರ ಆಸೆ. ಮಾವನಿಗೆ ಹೇಳ್ತಾ ಇದ್ದಾರೆ. ನೆನ್ನೆ ತಾನೇ ಊಟ ಮಾಡ್ತಾ ಇದ್ವಿ, ಅವಾಗ್ಲೂ ಹೇಳ್ತಿದ್ರು ನಮ್ಮ ಮಾವ. ಅವಾಗ ಸರಿ ಆಯ್ತು ಕಟ್ಸೋಣ ಅಂತ ಹೇಳಿದ್ರು. ಏನ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಹೌದಾ? ಹೊಸ ಮನೆ ಕಟ್ಟಿಸಿ, ಮತ್ತೆ ನೀವಿರೋ ಇದಕ್ಕೆ ಅದಾಲೆ ಹಳೇದಾಯ್ತು ಮನೆ, ಹೊಸ ಮನೆ ಕಟ್ಟಿಸ್ರಿ ದೊಡ್ಡದಾಗಿ. ಒಂದು 3-4 ರೂಮು, ಅಡುಗೆ ಮನೆ, ಬಚ್ಚಲು, ಬಾತ್ರೂಮು ಎಲ್ಲ ಇರೋ ಥರ ನೋಡ್ಕೊಳ್ರಿ. ನಲ್ಲಿ ನೀರು ಎಲ್ಲ ಬರಬೇಕು, ಹಂಗೆ ಕಟ್ಟಿಸ್ರಿ. ಏನೋ ನೋಡ್ಬೇಕು, ಇನ್ನು ಮಾವ ಏನು ಸುಮ್ಮನೆ ಹೇಳಿದ್ರು ಅಥವಾ ನಿಜವಾಗ್ಲೂ ಕಟ್ಟಿಸ್ತಾರೋ ಏನೋ ಗೊತ್ತಿಲ್ಲ, ನೋಡ್ಬೇಕು. ಗುಬ್ಬಲಿ ಆಂಟಿ ಏನಮ್ಮ? ಪದ್ದು ಬಾ, ಏನ್ ಈ ಕಡೆ ಬರೋದೇ ಇಲ್ಲ, ಇವತ್ತು ಬಂದ್ಬಿಟ್ಟಿದ್ಯಾ? ಕಾವೇರಿ ಎಲ್ಗೋದ್ಲು? ಕಾವೇರಿ ಎಲ್ಲಿಗೋದ್ಲ ಗೊತ್ತಿಲ್ಲ, ರಜ್ಜಿರುವಂತಕ್ಕೆ ಹೋಗಿರ್ಬೇಕೇನು. ತಿಪ್ಪಣ್ಣ ಹೇಳ್ತು ನಮ್ಮ ಮನೆಗೆ ಊಟ ಮಾಡೈತಂತೆ, ಸಾಯಂಕಾಲ ತಕನ ಬರಲ್ವಂತೆ, ರಾತ್ರಿಗೆ ಅಂತೆ ಬರೋದು. ಹೋಗಿ ಹೇಳ್ಬಾ ಪದ್ದು, ಮಲ್ಲಿನೂ ಅಲ್ಲೇ ಇದ್ದಾಳೆ ಹೇಳು ಅಂತ ನಾ ಹೇಳ್ತು, ಅದಕ್ಕೆ ಬಂದೆ ಹೇಳಾಗಣ ಅಂತಾನ. ಸರಿ ಆಯ್ತು, ಎಷ್ಟು ದಿನ ಅಂತೇಳಿ ಅಲ್ಲೇ ಉಂಬಕ್ಕಾಗತ್ತೆ, ಬರ್ಲೇಬೇಕಲ್ಲ. ಸರಿ ಆಯ್ತು ಪದ್ದು, ಬಾ ಕುಕ್ಕ ಬಾ. ಹೋಗು, ನನಗೆ ಬೇಜಾರಾಗುತ್ತೆ. ಎಲ್ಲಿ ಅಮ್ಮಣ್ಣಿ ಎಲ್ಲ ಇದ್ದಾಳೆ? ಮನೆ ಕಂಡಾಳೆ? ಪದ್ದು ಈಗಿನ ಮನಸ್ತಿ ಹಾಲು ಕುಡಿಸಿ. ಬಾ ಕುಕ್ಕ ಬಾ. ಹೋಗು, ನಾನು ಅವಳ ನೋಡ್ಕೊಂಡು ಹೋಗ್ತೀನಿ. ಮನೆ ಕಂಡಾಳ ಇಲ್ವಾ ಅಂತ, ಏನ್ ಮಾಡ್ತಾ ಇದ್ದಾಳೆ ಅಂತ ನೋಡ್ಬರ್ತೀನಿ. ಅಯ್ಯೋ ನಮ್ಮ ಪದ್ದು ಚಿಕ್ಕ ಮಗು ತರ ಒಳ್ಳೆ ಮನ್ಸು, ಯಾರಿಗೂ ಕೆಟ್ಟದ್ ಬಯಸೋದೇ ಇಲ್ಲ. ಹೌದು ಮಲ್ಲಿ, ಆದ್ರೆ ನನ್ಗೊಂದೇ ಒಂದು ಆಸೆ ಮಲ್ಲಿ. ಏನದು? ನಮ್ಮ ಪೊದ್ದುನು ಎಲ್ಲರಂಗೆ ಎಲ್ಲ ಕೆಲಸನೂ ಕಲಿಬೇಕು, ಮನೆ ಕೆಲಸನ. ಅವಳಿಗೂ ಬುದ್ಧಿ ಬರಬೇಕು, ಅವಳಿಗೂ ಒಂದೊಳ್ಳೆ ಹುಡುಗನ್ ತಂದು ಮದುವೆ ಮಾಡಬೇಕು. ಆದರೆ ಆ ಹುಡುಗ ಈ ಊರನೇ ಆಗಿರ್ಬೇಕು, ನಿಮ್ಮ ಮನೆಯಾಗೇನೆ ಇರಬೇಕು, ಅಥವಾ ಬೇರೆ ಮನೆ ಆದ್ರೂ ಇದೇ ಊರಾಗೆ ಇರಬೇಕು, ಒಳ್ಳೆಯವನಾಗಿರ್ಬೇಕು. ಆ ಥರ ನೋಡಬೇಕು ಅಂತ ನನ್ನ ಆಸೆ. ಯಾವತ್ತೋ ಈ ಥರ ಆಸೆ ಬಂದಿತ್ತು, ಆದರೆ ಇವತ್ತು ಹೇಳ್ಕಂತ ಇದ್ದೀನಿ ಅಷ್ಟೇನೆ. ಹೌದಾ? ಅಂತ ಆಸೆ ಎಲ್ಲ ಆಯ್ತಾ ನಿನಗೆ? ಅಯ್ಯೋ ನಮ್ಮ ಪದ್ದು, ಅಲ್ಲ ನಿನ್ನ ಆಸೆ ನೆರವೇರುತ್ತಾ ಅಂತ? ನೆರವೇರಲ್ಲ? ಯಾಕೆ ನೆರವೇರಲ್ಲ ಅಂತ? ನಾನು ಇದ್ದೀನಿ, ನೀ ಇದೀಯಾ, ಎಲ್ಲರೂ ಸೇರಿ ಪದ್ದುಗೆ ಕೆಲಸ ಕಳ್ಸೋಣ ಬಿಡು. ಹೌದಾ? ನಮ್ಮ ಪದ್ದು ಇಲ್ಲೇ ಬಂದು ನೋಡು, ಒಂದು ಮಾತು ಹೇಳಿ ನೋಡು. ಪದ್ದು ನಿನಗೆ ಅಡುಗೆ ಮಾಡಬೇಕು, ಕಸ ಹೊಡಿಬೇಕು, ಮುಸ್ರೆ ತೊಳಿಬೇಕು, ಆಮೇಲೆ ನೆಲ ಒರೆಸ್ಬೇಕು ಅಂತ ಎಲ್ಲ ಆಸೆ ಐತಿ ತಾನೆ? ನೀರು ತರಬೇಕು, ಆಮೇಲೆ ಗಂಡನ ಜೊತೆ ಜೀವನ ಮಾಡಬೇಕು ಅಂತ ಆಸೆ ಇಲ್ವಾ? ನನಗೆ ಇದ್ಯಾವುದು ಬೇಡ. ಹಾಕ್ಬೋದು, ಅದೆಲ್ಲ ಬರಲ್ವಲ್ಲ, ಅಕ್ಕೇನೆ ನಾನು ಕಲಿಸ್ತೀನಿ ನಿನಗೆ. ನಮ್ಮ ಪಾಪು ದೊಡ್ಡಾಳಾದ್ಮೇಲೆ ನಾನು ಮತ್ತೆ ಬರ್ತೀನಿ ನನ್ನ ಮನೆ ಕೆಲಸಕ್ಕೆ, ಅವಾಗ ನಿನ್ಗೆಲ್ಲ ಹೇಳ್ಕೊಡ್ತೀನಿ. ಎಲ್ಲ ಕೆಲಸನೂ ಕಲುವಂತೆ ಕಲಿಸ್ತೀನಿ. ಬೇಡಪ್ಪ, ನಾನ್ ಕಲಿಯಲ್ಲಪ್ಪ, ಎಲ್ಲ ಕಲ್ತ್ರೆ ಅಷ್ಟೇನೆ. ಆಮೇಲೆ ಮದ್ವೆ ಮಾಡ್ಕೊಂಡು ಬೇರೆ ಮನೆಗೆ ಹೋಗ್ಬೇಕಂತೆ, ನಾನಂತೂ ಹೋಗಲ್ಲಪ್ಪ, ನಮ್ಮ ಅಪ್ಪ ಅಮ್ಮನ ಜೊತೆಗೆ ಇರ್ತೀನಿ. ಹೋಗ್ಬೇಕು ನಾನು ಆಟ ಆಡಕ್ಕೆ. ನೋಡ್ದಾ ನಮ್ಮ ಪದ್ದದು ಇದು ಕತೆ. ಆಗಾಲೇನೆ ಈ ಮೊದ್ಲಿಂದ ಏನು ಕೆಲಸ ಇಕ್ಕಿಲ್ವಲ್ಲ, ಈಗ ಕೆಲಸ ಕಲಿಸ್ತೀವಿ ಅಂದ್ರೆ ಬೊಗ್ಗುತ್ತ ಮೈ, ಬೊಗ್ಗಲ್ಲ. ಆಗೋದಿಲ್ಲ, ನಿನ್ ಕನ್ಸಾಗೆ ಉಳಿಯುತ್ತೆ, ನನ್ಸಂತೂ ಆಗೋದೇ ಇಲ್ಲ. ಯಾಕಾಗಲ್ಲ ಮಲ್ಲಿ? ನಾವು ಪ್ರಯತ್ನ ಪಟ್ರೆ ಹಾಗೆ ಆಗುತ್ತೆ. ಮೊದ್ಲು ಹಿಂಗೇನೆ, ಆಮೇಲೆ ಹೋಗ್ತಾ ಹೋಗ್ತಾ ಎಲ್ಲ ಕಲಿತಾಳೆ. ನನ್ನ ಮಗಳು ದೊಡ್ಡಳಾಗ್ಲಿ, ನಾನು ಬತ್ತೀನಲ್ಲ, ಅವಾಗ ಅಚ್ಚಕಟ್ಟಾಗಿ ಅವಳಿಗೆ ಅಡುಗೆನೂ ಹೇಳ್ಕೊಡ್ತೀನಿ, ಮನೆ ಕೆಲಸ ಮಾಡೋದೆಲ್ಲಾನು ಹೇಳ್ಕೊಡ್ತೀನಿ. ಅಲ್ಲ ಅದನ್ನ ಕಲೀಲಿ, ಆದ್ರೆ ಮದ್ವೆ ಮಾಡ್ಕೊಂಡು ಅವಳು ಕಷ್ಟ ಅನುಭವಿಸೋದು ಬೇಡಪ್ಪ. ಯಾಕಂದ್ರೆ ಅವಳಿನ್ನು ಚಿಕ್ಕ ಮಗು ತರ, ಅವಳಿಗೆ ಸಂಸಾರ ಅಂದ್ರೇನು, ಕಷ್ಟ ಏನು ಅಂತ ಗೊತ್ತಿಲ್ಲ. ಯಾವಾಗ್ಲೂ ನಗ್ನಗ್ತಾ ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಬೆಳೆದಿರೋಳು. ಅವಳಿಗೆ ಮದ್ವೆ ಗಿದ್ವಿ ಅನ್ನೋದು ಏನು ಅಂತಾನೆ ಅರ್ಥ ಆಗಲ್ಲ. ಅಂತವಳಿಗೆ ಮದ್ವೆ ಬೇಡ, ಕೆಲಸ ಬೇಕಂದ್ರೆ ಕಲ್ಸನ ಬಿಡು. ಮಲ್ಲಿ, ಎಲ್ಲ ಕೆಲಸ ಕಲ್ತ್ಮೇಲೆ ಅವಳಿಗೂ ಬುದ್ಧಿ ಬರುತ್ತೆ. ನಾನು ಮದ್ವೆ ಆಗ್ಬೇಕು ಅಂತ ಆಸೆನೂ ಬರುತ್ತೆ. ಆವಾಗ ಮದ್ವೆ ಮಾಡಿರಾಯ್ತು ಬಿಡು, ನೀನ್ ಯಾಕೆ ಚಿಂತೆ ಮಾಡ್ತೀಯ? ಅವಳಿಗೂ ಮದುವೆ ಮಾಡಬೇಕು, ಅವಳು ತಾಯಿ ಆಗಬೇಕು, ಅದನ್ನೆಲ್ಲ ನಾವು ಕಣ್ತುಂಬ ನೋಡಬೇಕು, ಅದೇ ನನ್ನ ಆಸೆ. ಸರಿ ಆಯ್ತು, ನಿಂದು ಮುಗಿಯದ ಕತೆ ಆಯ್ತು, ನೋಡೋಣ ಏನಾಗುತ್ತೋ. ಎಂತೆಂಥದ್ದು ಏನೇನೋ ಬದಲಾವಣೆ ಆಗೈತಂತೆ, ಅಂಥದ್ರಲ್ಲಿ ನಮ್ಮ ಪೊದ್ದುನ ಬದಲಾಯಿಸಕ್ಕಾಗಲ್ವಾ? ಅವಳಿಗೆ ನಾವು ಕೆಲಸ ಕಲ್ಸಕ್ಕಾಗಲ್ವಾ? ಬುದ್ಧಿ ಕಲ್ಸಕ್ಕಾಗಲ್ವಾ? ಹಾಗೆ ಆಗುತ್ತೆ, ಪ್ರಯತ್ನ ಮಾಡಿರಿ. ಹೌದಾ? ಸರಿ ಆಯ್ತು, ನೀನ್ ಬಂದ್ಮೇಲೆ ಪ್ರಯತ್ನ ಮಾಡೋಣ. ನನಗಂತೂ ಇವಾಗ ಪುರ್ಸೊತ್ತೇ ಇಲ್ಲ, ಮನೆಯಾಗೆ ಸಿಕ್ಕಾಪಟ್ಟೆ ಕೆಲಸ.
ನನ್ನ ಮಗ ಬೇರೆ ಮನೆ ಕಂಡಿದ್ದ ಅತ್ತೆ ಇತ್ತ ಹೇಳ್ ಬಂದೆ ನೋಡ್ಕೊ ಅಂತಾನ ಹೋಗ್ಬೇಕು ಇಷ್ಟೊತ್ತಿಗೆ ಎದ್ದಿರ್ತಾನೋ ಏನೋ ತಿರ್ಗ ಅತ್ತೆ ಬೈತೈತಿ ಇಲ್ಲೇ ಮನಸ್ಸಿ ಹೋಗ್ಬಿಡ್ತಾಳೆ ಅಲ್ಲಿ ಇಲ್ಲಿ ಅಂತಾನ ಸರಿ ಹೋಗ್ಲಾ ಆಯ್ತು ಮಲ್ಲಿ ನಾನು ಹೇಳಿರೋದ ನೆನ್ಪಲ್ಲಿ ಇಟ್ಕೋ ಹಾ ಹ್ಞೂ ಸರಿ ಅಮ್ಮ ಆಯ್ತು ನೋಡೋಣ ಈಗ ನಾನು ಹೋಗ್ತೀನಿ ಹೆಂಗಿದ್ದಾನೆ ಮಗ ಚೆನ್ನಾಗಿದ್ದಾನ ಹಾ ಏನು ಕಾಟ ಕೊಡ್ತಾನ ಆಟ ಏನಿಲ್ಲ ಅದೇ ರಾತ್ರಿ ಹೊತ್ನಾಗ ಹಾಲು ಕುಡಿಯೋಕೆ ಅಂತ ಗ್ಲಾಗ್ಲ ಎದ್ದಾಳ್ತಾನೆ ಗ್ಲಾಗ್ಲ ಉಚ್ಚೆ ಒಯ್ಕೊಂತಾನೆ ಅದೇ ಬೇಜಾರು ರಾತ್ರಿ ಹೊತ್ನಾಗ ನಿದ್ದೆ ಇರಲ್ಲ ಬೆಳಗ್ಗೆ ಬೇರೆ 5 ಗಂಟೆಗೆ ಎದ್ದಾಳ್ಬೇಕಲ್ಲ ಎದ್ದಾಳಕ್ಕೆ ಮನ್ಸು ಬರಲ್ಲ ಹೌದಾ ನಾನಿಲ್ಲದೆ ನಿಮಗೆ ತುಂಬಾ ಕಷ್ಟ ಆಗ್ತಿರ್ಬೇಕು ಅಲ್ವಾ ಆಯ್ತು ಬಿಡು ಆದಷ್ಟು ಬೇಗ ನಾನು ಬರ್ತೀನಿ ಸರಿ ಆಯ್ತು ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಹಾಗೆ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ